ಹಾಯ್ ಹಲೋ ಮೈ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಪುಟ್ಟಿಗೆ ಅಂತೇಳಿ ಮನೇಲೇ ಸ್ವಲ್ಪ ತಿಂಡಿ ಮಾಡ್ಕೊಂಡಿರೋದನ್ನ ಎತ್ಕೊಂಡು ಇಲ್ಲಿ ರೆಡಿ ಆಗಿಬಿಟ್ಟು ದೇವರಿಗೆಲ್ಲ ಒಂದು ನಮಸ್ಕಾರ ಮಾಡಿಕೊಂಡು ಸೊ ಬ್ಯಾಲೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಸ್ವಲ್ಪ ರೆಡಿ ಆಗಬೇಕಿತ್ತು. ಹಾಗೆ ರೆಡಿ ಆಗಿಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಆ್ಯಂಡ್ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಆಟೋ ಬರೋವರೆಗೂ ವೆಯ್ಟ್ ಮಾಡುತ್ತಾ ಇದ್ನಲ್ಲ. ಸೊ ಮಾರ್ನಿಂಗ್ ಒಂದು ರೊಟೀನ್ ಡ್ರಿಂಕ್ ಕುಡಿಬೇಕಿತ್ತು. ಸೊ ಆಟೋ ಬರೋಷ್ಟೊತ್ತಿಗೆ ಕುಟ್ಬಿಡೋಣ ಅಂತೇಳಿ ಇಲ್ಲಿ ಆಟೋ ಬಂತು. ಕುಟ್ಬಿಟ್ಟು ಕೆಳಗಡೆ ಬಂದು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿ ಆಟೋ ಹತ್ಕೊಂಡು ಅವರಿಗೆ OTP ಹೇಳಿಬಿಟ್ಟು ಆ್ಯಂಡ್ ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ಬ್ಯಾಕ್ ಸೈಡಾ ಅಥವಾ ಫ್ರಂಟ್ ಸೈಡಾ ಅಂತ ಕೇಳಿದ್ರು. ಸೊ ಫ್ರಂಟ್ ಸೈಡೇ ಡ್ರಾಪ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ನಾವು ಹೊರಟ್ವಿ. ಇನ್ನೇನು ಸ್ಯಾಟಿಲೈಟ್ ರೀಚ್ ಮಾಡೋ ಅಷ್ಟೊತ್ತಿಗೆ ಕಾಲ್ ಬಂತು, ಹೊರಟಿದ್ಯಾ ಏನೋ ಅಂತಂದ್ಬಿಟ್ಟು. ಹೊರಟಿದ್ದೀನಿ, ಯಾರು ಬರ್ತಾರೆ ಪಿಕಪ್ಪಿಗೆ ಅಂತ ಕೇಳ್ತಾನೆ ಇದ್ದೆ. ಸೊ ಯಾರೊಬ್ರು ಬರ್ತಾರೆ, ನಿನ್ಗೆ ಯಾಕೆ ನೀನು ಬಾ ಅಂತ ಹೇಳಿದ್ರು. ಸೊ ಓಕೆ ಅಂತೇಳಿ ಸ್ಯಾಟಿಲೈಟ್ ರೀಚ್ ಆಗಿ ಆಲ್ರೆಡಿ ಬಸ್ಗಳೆಲ್ಲ ನಿಂತಿದ್ವು. ಬಟ್ ನನಗೆ ಬೇಕಾಗಿದ್ದು ನಾನ್ ಸ್ಟಾಪು. ಸೊ ನಾನ್ ಸ್ಟಾಪ್ ಇಲ್ಲ ಅಂತಂದರೆ ಎಲ್ಲ ಕಡೆನೂ ಸ್ಟಾಪ್ ಕೊಟ್ಕೊಂಡು ಹೋಗ್ತಾರೆ. ನಾನ್ ಸ್ಟಾಪ್ ಆದರೆ ಡೈರೆಕ್ಟು ಮೈಸೂರೇ ಇರುತ್ತೆ ಅಂಥೇಳಿ ಹೋದೆ. ಇನ್ನೇನು ಮೂವ್ ಆಗಿಬಿಡ್ತಿತ್ತು ಬಸ್ಸು. ಸೊ ಅಲ್ಲಿ ಲಾಸ್ಟ್ ಸೀಟ್ ಒಂದು ಬ್ಯಾಲೆನ್ಸ್ ಇತ್ತು. ಸೊ ಅಲ್ಲಿ ಹೋಗಿ ಸೀಟ್ ಸಿಕ್ತು. ಓಕೆ, ಇನ್ನೇನು ಮೈಸೂರಿಗೆ ರೀಚ್ ಆಗೋ ಅಷ್ಟು ಮೂಮೆಂಟ್ ಇತ್ತು. ಆ್ಯಂಡ್ ಮಂಡ್ಯ ನಿಯರ್ ಇರುವಾಗ ಕಾಲ್ ಮಾಡಿದೆ, ನಾನು ಇನ್ನೇನು ರೀಚ್ ಆಗ್ತೀನಿ 15 ಮಿನಿಟ್ಸ್ ಅಂತ. ನನಗೆ ಯಾಕೆ ಬಾ, ನಿನ್ಗೆ ಯಾರಾದರೂ ಒಬ್ರು ಕರ್ಕೊಂಡು ಬಂದೇ ಬರ್ತಾರಲ್ವಾ ಅಂತ ಹೇಳ್ಬಿಟ್ಟು ಅವರು ನಗ್ತಾಯಿದ್ರು. ಸೊ ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಟಾಮ್ ಅಂದರೆ ನನ್ನ ಬೆಸ್ಟು ದೀಪು ಹೋಗಿದ್ದು ಯಾವಾಗ ರಿಟರ್ನ್ ಬಂದಂತಲೇ ಗೊತ್ತಿಲ್ಲ. ಸೊ ಅವ್ನು ಹೋಗಿದ್ದು ಗೋವಾಗೆ ಹೋಗಿದ್ದ. ಸೊ ಇದೊಂದು ಸರ್ಪ್ರೈಸ್ ಅಂತ ನಂಬಿಟ್ಟು ನೈಟೇ ಅವ್ನು ರಿಟರ್ನ್ ಆಗಿದ್ದ. ಅದು ಮೊನ್ನೆ ತಾನೇ ಒಂದು ಲಾರಿನ ಪರ್ಚೇಸ್ ಮಾಡಿದ್ರು. ಸೊ ಅದು ಏನಾಗಿದೆ ಅಂತಂದರೆ ಅವನಿಗೆ ಕೊಟ್ಟಿರೋನೇ ರಿಟರ್ನ್ ನೈಟೇ ಎತ್ಕೊಬಂದ್ಬಿಟ್ಟಿದ್ದಾನೆ. ಕೇಳಿದೆ ಆ್ಯಂಡ್ GPS ಎಲ್ಲನೂ ಕ್ಯಾನ್ಸಲ್ ಮಾಡಿ ಎಲ್ಲೋ ಒಂದು ಕಡೆ ಲಾರಿನ ಬಚ್ಚಿಟ್ಟಿದ್ದಾನೆ. ಬಿಕಾಸ್ ಅವನು ಇವ್ರ ಹತ್ರನೂ ದುಡ್ಡು ತಿಂದು ಮತ್ತು ಇನ್ನೊಬ್ರಿಗೂ ಲಾರಿನ ಸೇಲ್ ಮಾಡಬೇಕು ಅನ್ನೋ ಇನ್ಸಿಡೆಂಟ್ ಏನೋ ಒಂದು ಗೊತ್ತಿಲ್ಲ ಅವ್ರದ್ದು. ಸೊ ಅದು ಬಿಟ್ಬಿಟ್ಟು ಅದಾದಮೇಲೆ ನಾನು ಮೈಸೂರಿಗೆ ಎಂಟ್ರಿ ಆಗಿದ ತಕ್ಷಣ ನನಗೇನು ಬೇಕು ಪ್ರತಿಯೊಂದೆಲ್ಲ ಕೊಡಿಸ್ಬಿಟ್ಟು ಹಂಗೆ ಮನೆಗೆ ಕರ್ಕೊಂಡೋಗಿ ಆ್ಯಂಡ್ ಇವಳು ನೋಡಿ ಅಲ್ಲಿ ನಿಂತ್ಕೊಂಡು ಹಂಗೆ ವೆಲ್ಕಮ್ ಮಾಡ್ತಿದ್ದಾಳೆ. ಬಂದಿದ್ದ ತಕ್ಷಣ ಅವಳಿಗೆ ಕವರ್ನ ಕೈ ಕೊಟ್ಟರೆ ಅಷ್ಟು ಭಾರ ಇರೋ ಕವರ್ನ ಕೈಲಿ ಇಟ್ಕೊಂಡು ನನಗೇನು ತಂದಿದೆ ಅಂತ ಚೆಕ್ ಮಾಡುವಷ್ಟು ಬುದ್ಧಿ ಇದೆ ಇವಳಿಗೆ. ಸೊ ಅಲ್ಲಿಂದ ಟಿಫನ್ ತಿಂದ್ಕೊಂಡು ಮತ್ತೆ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಬಂದಾದಮೇಲೆ ಬರೋ ಟೈಮಲ್ಲಿ ಅವ್ರು ಹೇಳಿದ್ರು ನಾನು ಏನೋ ಟಿಫನ್ ಮಾಡಿಲ್ಲ ಅಂತೇಳಿ. ಸೊ ಅಲ್ಲಿ ನಾವು ಮನೇಲೂ ಟಿಫನ್ ಅಷ್ಟಾಗಿ ಸರಿಯಾಗಿ ಮಾಡಿಲ್ಲ ಅಂತೇಳಿ ಇಲ್ಲಿ ಬರ್ತಾ ಕೃಷ್ಣ ಕೆಫೆ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಸೊ ಅಲ್ಲಿ ಅವರಿಗೆಲ್ಲ ಟಿಫನ್ ಕೊಡಿಸ್ಬಿಟ್ಟು ಮತ್ತು ನಾನು ಇನ್ನೊಂದು ಐಸ್ ಕ್ರೀಮ್ನ ಗಲಾಟೆ ಮಾಡ್ತಾಯಿದ್ದೆ ಅಂತೇಳಿ ಕೊಡಿಸಿದ್ರು. ಸೊ ಅವಳಿಲ್ಲ ಅಂತಂದರೆ ಇವಾಗ ನಾನಾದ್ರೂ ಅವ್ರಿಗೆ ಟಾರ್ಚರ್ ಕೊಡೋದು ತಪ್ಪಿದ್ದೇ ಇಲ್ಲ. ಸೊ ಅಲ್ಲಿ ತಿಂಡಿ ತಿಂದ್ಕೊಂಡು ಮತ್ತೆ ಒಂದು ಐಸ್ ಕ್ರೀಮ್ನ ಎತ್ಕೊಂಡು ಸೊ ಅಲ್ಲಿಂದ ನಾವು ಹೋಗಿ ಮತ್ತೆ ಸಿಗ್ನೇಚರ್ ಹಾಕಬೇಕಿತ್ತು. ಸೊ ಸಿಗ್ನೇಚರ್ ಹಾಕ್ಬಿಟ್ಟು ನಾನು ರಿಟರ್ನ್ ಹುಣಸೂರಿಂದನೇ ಬಂದೆ. ಸೊ ಅವರಿಗೆ ಹುಣಸೂರಲ್ಲಿ ಕೆಲಸ ಇತ್ತಂತೇಳಿ ಅವ್ರು ಅಲ್ಲೇ ಉಳ್ಕೊಂಡ್ರು, ನನ್ನ ಬಿಡೋಕ್ಕಂತೇನು ಬರಲಿಲ್ಲ. ಸೊ ಹುಣಸೂರಿಂದ ರಿಟರ್ನ್ ಬರುವಾಗ ಒಂದು ಎಡವಟ್ ಮಾಡಿದ್ದೆ. ಏನಂತಂದರೆ ಅವ್ರದ್ದು ಡಾಕ್ಯುಮೆಂಟ್ ಪೇಪರ್ನ ನನ್ನ ಬ್ಯಾಗಲ್ಲಿ ಇಟ್ಟಿದ್ರು, ನಾನು ಮರೆತುಬಿಟ್ಟು ಸೊ ಅದನ್ನು ಹಂಗೆ ಎತ್ಕೊಬಂದೆ. ಸೊ ಮಂಡ್ಯ ಹತ್ರ ಕಾಲ್ ಮಾಡಿ ಪೇಪರ್ಸ್ ಅಲ್ಲೇ ಡಾಕ್ಯುಮೆಂಟ್ಸ್ ನಿನ್ನ ಹತ್ರನೇ ಇದೆ ಅಂತ ಹೇಳಿದ್ರು. ಸೊ ಓಕೆ ಅಂತೇಳಿ ಅಲ್ಲಿ ಇಳ್ಕೊಂಬಿಟ್ಟು ಅಲ್ಲಿಂದ ಅಣ್ಣನ ಅಂಗಡಿ ಹತ್ರ ಹೋಗಿ ಅವ್ರದ್ದು ಏನಿದೆ ಡಾಕ್ಯುಮೆಂಟ್ನ ಅಲ್ಲಿ ಕೊಟ್ಟು ಅಣ್ಣನೇ ಕಾರಲ್ಲಿ ನನ್ನ ಬ್ಯಾಂಗ್ಳೂರ್ವರೆಗೂ ಡ್ರಾಪ್ ಮಾಡಿದ್ರು. ಸೊ ಈ ಥರ ಆಗಿತ್ತು ನಿನ್ನೆಯ ಪರಿಸ್ಥಿತಿ. ಸೊ ಯಾರನ್ನೂ ಹೆಚ್ಚಾಗಿ ನಂಬಕ್ಕೆ ಹೋಗ್ಬೇಡಿ, ನಮ್ಮವರು ಅಂತ ನಮ್ಮದಷ್ಟು ನಮಗೆ ಮೋಸ ಮಾಡ್ತಾರೆ. ಸೊ ಇನ್ಮೇಲಾದರೂ ಹುಷಾರಾಗಿರಬೇಕು ಅಂತ ಅಂದ್ಕೊಂಡು ನಾನು ಬೆಂಗಳೂರು ಕಡೆ ಬಂದೆ. ಸೊ ಇದಾಗಿತ್ತು ನನ್ನ ಮಂಡ್ಯ ಬ್ಲಾಗ್. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.